ಕಮಾನ್ ಮಾ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅವರು, ರಿಲ್ಯಾಕ್ಸ್ ಅಂತ ಹೇಳಿದ್ನಲ್ಲ. ಕಮ್ ಕಮ್ ಕಮ್, ರಿಲ್ಯಾಕ್ಸ್ ಮಾ, ರಿಲ್ಯಾಕ್ಸ್ 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 ಮಾ, ರಿಲ್ಯಾಕ್ಸ್. ಕಮ್ 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 ಅವರು, ಕಮ್ ಕಮ್ ಕಮ್, ರಿಲ್ಯಾಕ್ಸ್ ಮಾ. ನಾನು ಹೇಳಿದ್ದಮ್ಮ, ಬಾ ಬಾ, ರಿಲ್ಯಾಕ್ಸ್ ಮಾ. ನಾನು ಹೇಳಿದೆ. ಮಿಸ್ಟರ್, 3 ಜನ ಹೋಗ್ಬಾರ್ದು, ಒಬ್ರು ಹಿಡೀರಿ. ಅದನ್ನ ಕೇಳಕ್ ಟ್ರಾಫಿಕ್ನವ್ರು ಇದಾರೆ, ನಿಮ್ ಕೆಲಸ ನೀವು ನೋಡ್ರಿ. ನಾವ್ ಯಾರಂತ ಗೊತ್ತಿಲ್ಲ ಇನ್ನು ನಿಂಗೆ. ಗುಂಡೋಡಿಯ ಇನ್ನೊಂದ್ಸಲ ನನ್ನ ಕಣ್ಣಿಗೆಲ್ಲಾದ್ರೂ ಬಿದ್ರೆ ನಾರಾಕಿತಾಕ್ಬಿಡ್ತೇವೆ. ಬರ್ತಾ ಬರ್ತಾ ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಕಾಟ ಬಹಳ ಜಾಸ್ತಿ ಆಗಿದೆ ರೀ. ಹೆಂಡತಿ ಸತ್ತಿರೋ ಕೋಪನ ಎಲ್ಲಾರ ಮೇಲೂ ತೀರಿಸ್ತಾ ಇದ್ದಾನೆ. ಮರ್ಯಾದಿಂದ ಅವನ್ನ ಟ್ರಾನ್ಸ್ಫರ್ ಮಾಡಾಕ್ರಿ. ಇಲ್ಲ ಅಂದ್ರೆ ಒಂದಲ್ಲ ಒಂದಿನ ಅವನು ನಮ್ ಗೌತಮ್ನ ಹಿಡ್ದೆ ಹಿಡಿತಾನೆ ಅಷ್ಟೇ. ಅದುಮ್ಕಂಡ್ ನಿಂತ್ಕೊಳಕ್ಕೆ ಏನ್ ತಗಂತೀರಾ? ಸಾಕು ಬೇಕೋ? ಸಾಕು ರೀ, ನನ್ ಪ್ರಶ್ನೆಗೇನು ಉತ್ತರನೇ ಹೇಳಿಲ್ಲ ನೀವು. ಇಷ್ಟು ಬೇಗ ಅವನ್ನ ಟ್ರಾನ್ಸ್ಫರ್ ಮಾಡಕ್ ಸಾಧ್ಯ ಇಲ್ಲ ಸರ್. ಟ್ರಾನ್ಸ್ಫರ್ ಮಾಡಕ್ ಆಗಿಲ್ವಾ? ಯಾರ ಹತ್ರ ಹೇಳ್ತಾ ಇದೀರಿ ಈ ಮಾತನ್ನ ನೀವು? ಹೇಳಿ. ಇನ್ನೇನು? ಕಂಟ್ರೋಲ್ ಯುವರ್ ರೂಡ್ ಬಿಹೇವಿಯರ್. ಆ ಸ್ಟೂಡೆಂಟ್ಸು ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡಿರ್ತಾರೆ, ಬುದ್ಧಿ ಹೇಳಕ್ ಬಂದಿರ್ತೀರಾ. ಹೇಳಿ. ಡೋಂಟ್ ಗೆಟ್ ಎಕ್ಸೈಟೆಡ್. ನಮ್ಮ ಸಿನ್ಸಿಯರ್ ಅಡ್ವೈಸ್ ಏನಪ್ಪಾ ಅಂದ್ರೆ, ನೀನ್ ಇನ್ನೂ 1 ವಾರ ಕೆಲ್ಸಕ್ಕೆ ರಜಾ ಹಾಕಿ ರೆಸ್ಟ್ ತಗೋ ಅಂತ ಹೇಳೋಣ ಅಂತ ಬಂದ್ವಿ. ನನಗೇನೂ ಆಗಿಲ್ಲ ಸರ್. ಫಿಸಿಕಲಿ ಮೆಂಟಲಿ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಡ್ಯೂಟಿಗೆ ಬರ್ತೀನಿ, ಅಟೆಂಡ್ ಮಾಡ್ತೀನಿ. ಏನ್ರಿ ಇದು? ಅಶೋಕ್ ಕುಮಾರ್ ಮೆಂಟಲಿ ಅನ್ಬ್ಯಾಲೆನ್ಸ್ ಅಂತ ಬರ್ದಿದ್ದಿರಲ್ಲ, ನಾನು ಮೆಂಟಲ್ ಹಾಸ್ಪಿಟಲ್ ನೀವು ಬಂದು ನೋಡಿದ್ರಾ? ಇಲ್ಲ, ಯಾರು ಡಾಕ್ಟರ್ ಸರ್ವೆ ಮಾಡಿದ್ರ? ನೋಡಿ, ಇಲ್ಲಿ ಯಾರು ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡಿದ್ರೆ ತೊಂದರೆ ಅನುಭವಿಸಬೇಕಾಗತ್ತೆ. ಏನ್ರಿ ಹೆದರ್ಸ್ತೀರಾ? ನೀವು ಬಾಯಿ ಬಂದಂಗೆಲ್ಲ ಬರೆದ್ರೆ ಹೆದರ್ಕೊಂಡು ಕೂತಿರೋದಕ್ಕೆ ನಾನು ಕುರ್ಜಿ ಕಾಯ್ದ ಕೂತ್ರ ಪುಡಾರಿ ಅಲ್ಲ. ಮಿಸ್ಟರ್ ಅಶೋಕ್ ಕುಮಾರ್, ಪ್ರೆಸ್ ಅಲ್ಲಿ ಹೀಗೆಲ್ಲ ಗಲಾಟೆ ಮಾಡಬಾರ್ದು. ನೀವೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅನ್ನೋದನ್ನ ಮರಿಬೇಡಿ. ನನ್ನ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವು ಹೇಳ್ಬೇಕಾಗಿಲ್ಲ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೋಡಿ, ಎ ಹರಿಜನ್ ಗರ್ಲ್ ಇಸ್ ರೇಪ್ಡ್ ಅಂತ ಬರ್ದಿದ್ದೀರಾ. ಯಾಕೆ ಗರ್ಲ್ ಇಸ್ ರೇಪ್ಡ್ ಅಂತ ಬರಕಾಗಲ್ವಾ? ಈಗಾಗಲೇ ದೇಶದಲ್ಲಿ ಕೋಮು ಗಲಭೆ ಇದೆ, ಜಾತಿ ಗಲಭೆ ಶುರು ಆಗ್ಲಿ ಅಂತ. ಅಲ್ರಿ, ನಿಮ್ಮನ್ನೇ ನೀವು ಭ್ರಮ ಅನ್ಕೊಂಡ್ಬಿಟ್ಟಿದ್ದೀರಾ. ನೀವಿರೋದು ಜನಕ್ಕೆ ವಿಷಯ ತಿಳಿಸಕ್ ಮಾತ್ರ, ಅವ್ರನ್ನ ಕೆಣಕಿ ಗಾದೆ ಎಬ್ಸೋದಕ್ಕೆ ಅಲ್ಲ. ವೀರಪ್ಪನ ಸ್ಕಿಲ್ 15 ಪೀಪಲ್. ಇದೊಂದು ದೊಡ್ಡ ವಿಷಯ ನಿಮ್ಗೆ. ಹೌದು ಸರ್, ನಿಜವಾಗ್ಲೂ ನಡೆದಿರೋದು. ಏನ್ ದೊಡ್ಡ ಸತ್ಯಹರಿಸನ್ ಮೊಮ್ಮಗ ಅಲ್ರಿ. ಅದು ಬಿಟ್ಟು ಪೊಲೀಸ್ನವರು ವೀರಪ್ಪನ ಕಡೆ ಅವ್ರು ಹಿಡಿದ್ರು ಅಂತ ಬರೀರಿ. ಪೊಲೀಸ್ನವರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಅದು ಬಿಟ್ಟು ಅವನು ಸ್ಟ್ರಾಂಗ್ ಮಾಡ್ತೀರಾ. ನೀವೇನ್ ಜನಕ್ಕೋಸ್ಕರ ಕೆಲಸ ಮಾಡ್ತೀರಾ, ಇಲ್ಲ ಕಳ್ಳರಿಗೋಸ್ಕರ ಕೆಲಸ ಮಾಡ್ತೀರಾ? ಡಕಾಯತರು ದಾಳಿಗೆ 3 ಜನ ಅಮಾಯಕರು ಬಲಿ. ಡೆಡ್ ಬಾಡಿ ಫೋಟೋಸ್ ನ ಫ್ರಂಟ್ ಪೇಜ್ ಅಲ್ಲಿ ಕಲರ್ಫುಲ್ ಆಗಿ ಹೆದರ್ಕೋ ಊಟಾಗ ಆಗ್ತಿರಲ್ಲ, ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆಯಾ? ಹೋಗಿ ಅದನ್ನ ನೋಡಿ ಜನ ಏನ್ಕೋಬೇಕು. ನಾವು ಬದುಕ್ತಾ ಇರೋ ಸಮಾಜದಲ್ಲೂ ಇಲ್ಲ ಸ್ಮಶಾನದಲ್ಲೂ ಅಂತ ಭಯ ಹುಟ್ಟಲ್ವಾ? ಹೊಸ ಸರ್ಕಾರ ಬಂದ್ರೆ ಆ ಸ್ಟೇಟ್ ಇಂದ 10 ಜನ ಮಂತ್ರಿಗಳು, ಈ ಸ್ಟೇಟ್ ಇಂದ 10 ಜನ ಮಂತ್ರಿಗಳು, ಇನ್ನೊಂದು ಸ್ಟೇಟ್ ಇಂದ 10 ಜನ ಮಂತ್ರಿಗಳು, ನಮ್ ಸ್ಟೇಟ್ ಇಂದ ಯಾರು ಇಲ್ಲ. ಇಲ್ಲ ಆ ಜಾತಿಯಿಂದ 10 ಜನ ಮಂತ್ರಿಗಳು, ಈ ಜಾತಿಯಿಂದ 10 ಜನ ಮಂತ್ರಿಗಳು, ಇನ್ನೊಂದು ಜಾತಿಯಿಂದ 10 ಜನ ಮಂತ್ರಿಗಳು, ನಮ್ ಜಾತಿಯಿಂದ ಯಾರು ಇಲ್ಲ. ಈಗ ಬರ್ದು ಜನರ ಮನಸ್ಸಲ್ಲಿ ಭೇದ ಭಾವ ಹುಟ್ಟಿಸ್ತಿರಲ್ಲ, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೋರಿಸುತ್ತಾ? ಕೂಲ್ ಡೌನ್. ಏನಾಗಿದೆ ಅಂತ ನಾನು ವಿಚಾರಿಸ್ತೀನಿ. ಅಲ್ಲ ಸರ್, ಜನರ ಮನಸ್ಸಲ್ಲಿ ಸ್ವಲ್ಪ ಆದ್ರೂ ಆಶಾಭಾವನ ಹುಟ್ಟಿಸೋದು ಪತ್ರಿಕೆ ಮರ್ತು ಬರಿಬಾರ್ದು. ದೊಡ್ಡದಾಗ ಬರ್ದು ಅಶೋಕ್ ಕುಮಾರ್ ಮೆಂಟಲಿ ಅನ್ಬ್ಯಾಲೆನ್ಸ್ ಅಂತ. ನಾನ್ ಮೆಂಟಲಿ ಅನ್ಬ್ಯಾಲೆನ್ಸ್ ನೋಡ ಆಯ್ತು. ಯಾಕೆ ಸರ್ ಇಂಥವನ್ನೆಲ್ಲ ನಿಮ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀರಾ? ನಿಮ್ಮಿಂದ ಏನ್ ವೇಸ್ಟ್ ಅಲ್ಲ. ಅಶೋಕ್ ನೋಡಿ, ಅವ್ರ ಪರವಾಗಿ ನಾನ್ ನಿಮ್ಮನ್ನು ಕ್ಷಮೆ ಕೇಳ್ಕೊತೀನಿ. ಅಲ್ಲ ಸರ್, ಅವ್ರ ಸಮಾಚಾರ ಬಂದ್ ಕೇಳಿ, ಊರವ್ರ ಸಮಾಚಾರ ಎಲ್ಲ ಬಂದು ಕೇಳ್ತಾರಲ್ಲ ಸರ್. ಅದಕ್ಕೆ ಹೇಳದ್ನಲ್ಲ, ಸಾರಿ ಎಕ್ಸ್ಕ್ಯೂಸ್. ಬನ್ನಿ, ಕಮಾನ್ ಬನ್ನಿ. ಇಂಥವ್ರಿದ್ರೆ ಸಮಾಜ ಉದ್ಧಾರ ಆದಂಗೆ.
ಏನದು 2 ವಿಷಯ ಅಂತ ಜ್ಞಾಪಿಸ್ತಾ ಇದೆಯಾ? ನಾನು ಕೇಳಲಿಲ್ವಲ್ಲ ಸರ್? ಯಾಕೆ ಹೇಳಿಲ್ಲ? ನಾನು ಮೆಂಟಲ್ ಆಗ್ಬಿಟ್ಟಿದ್ದೀನಿ ಅಂತ ನಾನು ಹಾಗೆ ಹೇಳಲಿಲ್ವಲ್ಲ ಸರ್? ಹೇಳಿಲ್ಲ, ಹಾಗೆ ಬಿಹೇವ್ ಮಾಡ್ತಾ ಇದೆಯಾ? ಕ್ಯಾಬಲ್ಲಿ ನೀನ್ ಯಾರ ಅಲ್ಲಿ ಕೂತ್ಕೊಳ್ಳಿ ಕಳೀತು? ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟೀಸ್. ಡಿಪಾರ್ಟ್ಮೆಂಟ್? ಯಾವ ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟಿ? ಇಲ್ಲಿ ನಾನೇ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, ಹೈಯರ್ ಅಥಾರಿಟಿ ಅಲ್ಲ. ಹೇಳು ಸರ್, ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಮರ್ಯಾದಿನ? ನಿನ್ನಂತ ನಿಯತ್ತಿದ್ರ ನಾಯಿಗೆ ಮರ್ಯಾದಿನ? ನಾನ್ ಮಾಡೋ ಕೆಲಸ ನಾನು ಹೆಂಡತಿ ತರ ಗೊತ್ತಾ ನನಗೆ? ಯಾವನೋ ಹೇಳ್ದಂತ ನೀನ್ ಇಲ್ಲಿ ಬಂದು ಕೂತು ಇನ್ನು ಕೂತೈದ್ಯಾ? ಸರ್, ನಾನು ಸೀನಿಯರ್ ಅಂತ ಮರ್ಯಾದೆ ಕೊಡ್ತಾರೆ. ಬೇಡ ಸರ್, ಪ್ಲೀಸ್ ಬೇಡ ಸರ್. ಸರ್ ಏನ್ ಮಾಡ್ತೀವಿ? ಬೇಡ. ಏನ್ ಮಾಡ್ತೀವಿ? ಬೇಡ ಸರ್. ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಮಾಡೋ ಸರ್. ಬೇಡ ಸರ್. ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ? ನನ್ನನ್ನು ತಳ್ತೀಯ ಸರ್? ನನ್ನ ಮೇಲೆ ಕೈ ಮಾಡ್ತೀಯ ಸರ್? ಪ್ಲೀಸ್ ಸರ್. ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಲಾಬಕ್ಷರನ್ನು ಕೊಂದಿರುವುದಾಗಿ ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದ್ದು, ಆರೋಪಿ ಅಶೋಕ್ ಕುಮಾರ್ ಅವರಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ 14 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಅಶೋಕ್ ಕುಮಾರ್, ಆವತ್ತು ಜನ ನನಗೆ ಚಪ್ಪಲಿಲ್ ಹೊಡೆದ್ರು, ಡಿಪಾರ್ಟ್ಮೆಂಟ್ನವ್ರು ನಿನಗೆ ಚಪ್ಪಾಳೆ ಹೊಡೆದ್ರು ಅಲ್ಲ ಅಲ್ಲ? ಆದ್ರೆ ಇಲ್ಲಿ ಕೈದಿಗಳು ಚಪ್ಪಾಳೆ ಹೊಡೆಯೋವರೆಗೂ ನಾನ್ ನಿನಗೆ ಚಪಾತಿ ತಡ್ತೀನಿ. ಮಿಸ್ಟರ್ ಅಶೋಕ್ ಕುಮಾರ್ ಹಿಂದೂ ಮುಸ್ಲಿಮರನ್ನ ಒಂದು ಮಾಡಿ ಶಾಂತಿ ಬೆಳೆಸೋಕೆ ಪ್ರಯತ್ನ ಪಟ್ಟವನು, ದ ಮೋಸ್ಟ್ ಸಿನ್ಸಿಯರ್ ಆಫೀಸರ್. ಆದ್ರೆ ಈಗ ಒಬ್ಬ ಮುಸ್ಲಿಮನ್ನ, ಅದು ಆಪ್ತ ಸ್ನೇಹಿತನನ್ನ ಕೊಂದು ಜೈಲ್ನಲ್ಲಿದೆಯಾ? ಶೇಮಣಿಯಪ್ಪ, ಇಲ್ಲಾದ್ರೂ ಸರಿಯಾಗಿದ್ದು ಒಳ್ಳೆಯವನಿಸ್ಕೋ. ಅದನ್ನ ಬಿಟ್ಟು ಏನಾದ್ರೂ ಬಾಲ ಬಿಚ್ಚಿದ್ರೆ ನೀನ್ ಪೊಲೀಸ್ ಆಫೀಸರ್ ಅನ್ನೋದು ಮರೆತು ಬಿಟ್ಟು ಬೆಂಡೆತ್ತಬೇಕಾಗ್ತದೆ. ರಿಮೆಂಬರ್ ಇಟ್. ಅಯ್ಯೋ ಎಸ್ಪಿ ಸರ್, ಎಸ್ಪಿ ಸರ್ ಕಾಪಾಡಿ, ಕಾಪಾಡಿ, ಸತ್ಯ. ಅಯ್ಯೋ ಏನಾಯ್ತು ಸರ್? ಊಟ ಕೊಡೋಣ ಅಂತ ಬಂದೆ, ಗೌತಮ್ ಎಲ್ಲಿದ್ದಾನೆ, ಅವ್ನ್ ಸೆಲ್ ಕೀ ಕೊಡು ಅಂತ ಕೈ ಹಿಡ್ಕೊಂಡು ತಿರ್ಸ್ಬಿಟ್ರು ಸರ್. ಕುಮಾರು, ನಿಮ್ ಮಗ ಇರೋ ಸೆಲ್ಕಿನ ಕೊಡು ಅಂತ ನಮ್ ಪ್ರೀತಿಲಿ ಹಿಡ್ಕೊಂಡಿದ್ದ. ಗೌತಮ್ಮೇ ಎಸಿಪಿನ ಕೊಂದಿರೋದು ಅಂತ ಅವನು ಗೊತ್ತಾಗ್ಬಿಟ್ಟಿದೆ ಸರ್. ಹಾಗಾದ್ರೆ ಅವನಲ್ಲಿ ಇರಕೂಡ್ದು ಸರ್. ನೀವು ಪೆರೋಲ್ ಆರ್ಡರ್ಗೆ ಅಪ್ಲೈ ಮಾಡಿದ್ರೆ ಯಾವ್ದಾದ್ರೂ ಒಂದು ಕಾರಣ ಕೊಟ್ಟು ನಾನು ಅವನು 30 ದಿವಸ ಹೊರಗಡೆ ಕರ್ಕೊಂಡ್ಬಿಡ್ತೀನಿ ಸರ್. ರೇ, ಏನ್ 30 ದಿವಸನ? ಮೈಸೂರು ಜಂಬೂ ಸವಾರಿ ನೋಡಕ? ನೋಡಿ, ಅವನ್ ಸಾಯವರೆಗೂ ನಮ್ ಜೊತೆನೆ ಇರ್ಬೇಕು. ಹಂಗೇನಾದ್ರು ಬೇರೆ ಯೋಚನೆ ಮಾಡಿ. ಯಾಕೋ ಕೂಗಾಡ್ತೀಯ? ಆ 30 ದಿನಾನು ನಾವು ಹೇಳೋವರೆಗೂ SP ಸಾಹೇಬರವರು ರಿನ್ಯೂ ಮಾಡ್ತಾನೆ ಇರ್ತಾರೆ. ಏನಂತೀರಾ? ಸರಿ ಸರ್. ರೀ, ಏನ್ರಿ ಇನ್ನೂ ಮಕ ನೋಡ್ತಾ ಇದ್ದೀರಾ? ನಾಡಿದ್ದೆ ಡಿಸ್ಟಿಲರಿ ಓಪನಿಂಗು, ಚಿಕ್ಕ ಯಜಮಾನ್ರು ಇಲ್ಲಿ ಇರ್ಲೇಬೇಕು. ಇನ್ನು ಏನ್ರಿ ಆಲೋಚನೆ ಮಾಡ್ತಾ ಇದ್ರ? ಓಡಿಸ್ರಿ ಕುದ್ರೇನಾ? ಅರೆ ಹೋಗ್ರಿ, ಒಳ್ಳೆ ಸಾಕಾಯ್ತು. ಹೋಗ್ರಿ ಬೇಗ. ಮುಖ ಏನ್ ನೋಡ್ತೀಯೋ? ಊಟ ಮಾಡ.
ಬಾರಲ್ಲಿ ಸರ್ ಆಗ್ಲಿಂದ ಅವ್ನು ಕಲ್ಲಲ್ಲೇ ಇದ್ದಾನ? ಇಲ್ಲೇ ಇದ್ದೇನೆ ಸರ್, 3 ಗಂಟೆಯಿಂದ ನೋಡ್ತಾ ಇದ್ದೀನಿ. ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸರಿ ಸರ್. ಬಂದು ರೂಮಿಗೆ ತಿರ್ಸು. ಓಕೆ ಸರ್. ಓಕೆ. ಏನ್ ಹಾಗೆ ನಿಂತ್ಕೊಂಡ್ಬಿಟ್ರಿ? ಸಂತೋಷ, ಸಂತೋಷ, ತುಂಬಾ ಸಂತೋಷ. ತುಂಬಾ ಸಂತೋಷ. ಹಾ. ಯಾಕೆ? ನಾನು ಹೋಗ್ತೀನಪ್ಪ. ಏನಾಗುತ್ತೆ? ಇದೇ ಖುಷಿಲ್ ಪಾರ್ಟಿ ಗೇಟಿ ಏನಿಲ್ವಾ? एक बार पी के जेल हो गया, तिरगा पार्टी ना, मेरा क्या ले लो, एंजॉय।